ಸಮಾಜದಲ್ಲಿ ಸೆಲೆಬ್ರಿಟಿಗಳು ಅಂತ ಅನಿಸ್ಕೊಂಡವರಿಗೆ ಸಾಮಾಜಿಕ ಪ್ರಜ್ಞೆ ಇಲ್ಲ ಅಂದ್ರೆ ಎಂತೆಂಥ ಅಧ್ವಾನಗಳಿಗೆ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ಇಬ್ಬರು ಸೆಲೆಬ್ರಿಟಿಗಳು ಕಾರಣ. ಇನ್ಸ್ಟಾಗ್ರಾಮ್ನಲ್ಲಿ ಮಚ್ಚು ಹಿಡಿದು ಪೋಸ್ಟ್ ಕೊಟ್ಟಿದ್ದಲ್ಲದೆ ಒಂದು ರೀಲ್ ಅನ್ನ ಶೇರ್ ಮಾಡಿಕೊಂಡ್ರು. ಈಗ ಅಂಥವ್ರ ಮೇಲೆ ಕೇಸ್ ಆಗಿದೆ. ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಗೌಡ ಮತ್ತು ರಜತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿರೋದು ಇವರಿಬ್ಬರ ಮೇಲೆ. ರಜತ್ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಒಂದು ರೀಲ್ಸ್ ಅನ್ನ ಶೇರ್ ಮಾಡಿರ್ತಾರೆ. ಅದು ಲಾಂಗ್ ಹಿಡ್ಕೊಂಡು ಬಿಲ್ಡಪ್ ತಗೊಂಡು ನಡೆದಾಡೋ ರೀತಿನಲ್ಲಿ. ಸೊ ಅದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿರುತ್ತೆ. ನೋಡಿ, ಅಲ್ಲಿ ಕೈಯಲ್ಲಿ ಶಸ್ತ್ರಾಸ್ತ್ರ ಇದೆ. ಈ ಥರ ಸಾಮಾಜಿಕವಾಗಿ ಜನರ ಹತ್ರ ಸಾರ್ವಜನಿಕವಾಗಿ ಈ ಥರದ್ದೆಲ್ಲ ಲಾಂಗ್ ಎಲ್ಲ ತೋರಿಸೋಂಗಿಲ್ಲ. ಅದು ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡುತ್ತೆ. ಶೂಟಿಂಗ್ನಲ್ಲಿ ಏನು ಮಾಡಬೇಕು ಮತ್ತು ನಿಜ ಜೀವನದಲ್ಲಿ ಏನು ಮಾಡಬೇಕು ಅಂತ ಕನಿಷ್ಠ ವ್ಯತ್ಯಾಸ ಇಲ್ಲದಿದ್ದವರೆಲ್ಲ ಸೆಲೆಬ್ರಿಟಿಗಳಾದರೆ ಹಿಂಗೇನಾ ಅನ್ನೋದು ಒಂದು ಪ್ರಶ್ನೆ ಬಂದುಬಿಡುತ್ತೆ. ಏನು ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ? ಲಾಂಗ್ ತಗೊಂಡು ಹೋಗಿ ಏನನ್ನ ತೋರಿಸೋದಕ್ಕೆ ಹೊರಟಿದ್ದಾರೆ? ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಇವರಿಗೆ ಸ್ವಲ್ಪ ಶಿಕ್ಷಣದ ಕೊರತೆ ಕಡಿಮೆ ಇದೆಯಾ ಅಂತ. ಯಾಕಂದರೆ ನಾರ್ಮಲಿ ಶೂಟಿಂಗ್ ಟೈಮ್ನಲ್ಲೇ ಮಚ್ಚು ಲಾಂಗು ಇಟ್ಕೊಳ್ಬೇಕಾದ್ರೆ ಸ್ಥಳೀಯ ಲೋಕಲ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಈ ಥರದ್ದೊಂದು ಸೀನ್ ಇದೆ, ಈ ಥರದ್ದೊಂದು ಶೂಟಿಂಗ್ ಇದೆ, ಇದಕ್ಕೋಸ್ಕರ ನಾವು ಶಸ್ತ್ರಾಸ್ತ್ರ ಇಟ್ಕೊಳ್ತಾ ಇದ್ದೀವಿ, ತೋರಿಸ್ತೀವಿ ಅಂತೆಲ್ಲ ಪರ್ಮಿಷನ್ ತಗೊಳ್ತಾರೆ. ಅಂಥದ್ರ ಒಂದು ರೀಲ್ಸ್ಗೆ ಹೆಂಗೆ ಮಾಡ್ತಾರೆ ಅಂದರೆ ವಿಪರೀತವಾಗಿ ಶಿಕ್ಷಣದ ಕೊರತೆ ಇದ್ದಂಗೆ ಕಾಣಿಸುತ್ತೆ ಅವರಿಗೆ. ಖಂಡಿತವಾಗಿ ಮಮತಾ, ಯಾಕಂದ್ರೆ ಇದು ರೀಲ್ಸ್ ನ ಗೀಳಿಗೆ ಬಿದ್ದು ಈ ರೀತಿಯ ತಪ್ಪುಗಳಾಗುವಂತದ್ದು ಸಾಕಷ್ಟು ಪ್ರಕರಣಗಳಲ್ಲಿ ನಾವು ನೋಡಿದ್ದೀವಿ. ಅಂದ್ರೆ ಇದು ಡಮ್ಮಿ ಆದಂತ ವೆಪನ್ ಆಗಿರ್ಬೋದು ಅಥವಾ ಡಮ್ಮಿ ಆದಂತ ಮಚ್ಚನ್ನ ಅವರು ಬಳಸ್ಕೊಂಡಿದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಸಕಾರಗಳು ಇರ್ಲಿಲ್ಲ. ಯಾಕಂದ್ರೆ ಈಗ ಮಚ್ಚನ್ನ ಮಾಡುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಚಲನಚಿತ್ರಗಳ ಶೂಟಿಂಗ್ ನಲ್ಲಿ ಮಚ್ಚು ಅಥವಾ ಲಾಂಗ್ ಗಳನ್ನ ಮಾಡುವಂತ ಸಂದರ್ಭದಲ್ಲಿ ಮರದ ತುಂಡುಗಳಿಂದ ಅಥವಾ ಬೆಂಡ್ಗಳಿಂದ ಅದನ್ನ ಕ್ರಿಯೇಟ್ ಅನ್ನ ಮಾಡಿರ್ತಾರೆ. ಅದನ್ನ ಸಿನಿಮಾದಲ್ಲಿ ಬಳಸ್ಕೊಳ್ಳುವಂಥದ್ದು. ಅದರಿಂದ ಹೊಡೆದ್ರಾಗ್ಲಿ ಅಥವಾ ಅದರಿಂದ ಹಲ್ಲೆ ಮಾಡೋದ್ರಾಗ್ಲಿ ಯಾವುದೇ ರೀತಿಯ ಏಟುಗಳಂತೂ ಕೂಡ ಆಗೋದಿಲ್ಲ. ಆದ್ರೆ ಇವರು ಬಳಸಿರುವಂತದ್ದು ಅಸಲಿ ಮಚ್ಚನ್ನ ಸಾರ್ವಜನಿಕ ಸ್ಥಳದಲ್ಲಿ ಬಳಸಿದ್ರೆ ಮತ್ತೆ ಅದನ್ನ ಸಾರ್ವಜನಿಕವಾಗಿ ರೀಲ್ಸ್ ಅನ್ನ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಶಸ್ತ್ರಾಸ್ತ್ರ ಕಾಯ್ದೆ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಕ್ರಮವಾಗಿ ಈ ರೀತಿ ಶಸ್ತ್ರಾಸ್ತ್ರಗಳನ್ನ ಬಳಕೆಯನ್ನ ಮಾಡಿದ್ದಾರೆ ಮತ್ತು ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವಂತ ಒಂದು ರೀತಿ ಅಂತ ಹೇಳಿ ಪ್ರಕರಣವನ್ನ ಬಸವೇಶ್ವರನಗರ ಪೊಲೀಸರು ದಾಖಲನ್ನ ಮಾಡ್ಕೊಂಡಿರುವಂತದ್ದು. ಬಹುತೇಕ ಇವತ್ತು ಅಥವಾ ನಾಳೆ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ನೋಟಿಸ್ ಅನ್ನ ಸರ್ವ್ ಮಾಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡ್ತಾರೆ. ಸೂಚನೆಯನ್ನ ಕೊಟ್ಟ ಬಳಿಕ ಅವರ ವಿರುದ್ಧ ಆಗಿರುವಂತಹ ಕಾನೂನಾತ್ಮಕ ಕ್ರಮಗಳನ್ನ ಮುಂದುವರಿಸುವಂತದ್ದು. ಮಮತಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮುರಳಿ, ಧನ್ಯವಾದ.